ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಜಗಳೂರು ತಾಲೂಕು ಯಾದವ ಸಂಘದ ವತಿಯಿಂದ ಶ್ರೀಕೃಷ್ಣ ಜಯಂತ್ಯೋತ್ಸವ ಕಾರ್ಯಕ್ರಮದ ಇದುವರೆಗೂ ಮೊದಲಿಂದ ಕಡೆ ತನಕ ಇದ್ದು ಸಮಾಜದ ಚಿಂತನೆ, ಧಾರ್ಮಿಕ ಚಿಂತನೆಯನ್ನಾಗೈದಂಥ ಈ ಭಾಗದ ಶಾಸಕರಾಗಿರುವಂಥ ದೇವೇಂದ್ರಪ್ಪನವರಲ್ಲಿ, ಮಾಜಿ ಶಾಸಕರಾಗಿರುವಂಥ ರಾಜೇಶ್ ಅವರಲ್ಲಿ, ಪಾಲಯ್ಯನವರಲ್ಲಿ, ಸಮಾಜದ ಅಧ್ಯಕ್ಷರಲ್ಲಿ, ಶಶಿಧರು ಮತ್ತು ಗೌಡ ತಿಪ್ಪೇಸ್ವಾಮಿಯವರಲ್ಲಿ, ಪತ್ರಕರ್ತರಲ್ಲಿ, ಆಗಮಿಸಿರುವಂಥ ಸಮಸ್ತ ಬಾಂಧವರಲ್ಲಿ, ಡಿ.ಟಿ. ಶ್ರೀನಿವಾಸ್ ಅವರು ಎಲ್ಲವನ್ನ ಮಾತನಾಡಿದರೆ, ಉಳಿದ ಭಾಗವನ್ನ ನಮ್ಮ ಶಾಸಕರು ಮಾತನಾಡಿದರು. ಇವತ್ತು ಪ್ರತಿಯೊಂದು ಜಯಂತಿಗಳನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಜಯಂತಿ ಎಂದಾಕ್ಷಣ ವಾಲ್ಮೀಕಿ ಜನಾಂಗದವರು ಮಾತ್ರ ಸೀಮಿತ ಆಗಬಾರ್ದು. ಶ್ರೀಕೃಷ್ಣ ಜಯಂತಿ ಎಂದಾಕ್ಷಣ ಯಾದವರಿಗೆ ಮಾತ್ರ ಸೀಮಿತ ಆಗಬಾರ್ದು. ಭಗೀರಥ ಜಯಂತಿ ಎಂದಾಕ್ಷಣ ಭಗೀರಥ ಜನಾಂಗದವರಿಗೆ ಸೀಮಿತ ಆಗಬಾರ್ದು. ಯಾಕಪ್ಪ ಅಂತಂದರೆ ಇವರೆಲ್ಲರೂ ಕೂಡ ಜಾತಿ ವ್ಯವಸ್ಥೆಯನ್ನು ಮೀರಿ ನಡೆದಂಥವರು. ಅವರಿಗೆ ಜಾತಿಯ ಹಣೆಪಟ್ಟೆಯನ್ನು ಕಟ್ಟಿ ನಾವ್ಯಾರೂ ಕೂಡ ಅವ್ರನ್ನ ಸೀಮಿತ ಮಾಡಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಯಲ್ಲಿ ಮಾನ್ಯ ಶಾಸಕರು ನಿಜಕ್ಕೂ ಕೂಡ ಒಬ್ಬ ಆಧ್ಯಾತ್ಮದ ಸ್ವಾಮಿಗಳು ಮಾತನಾಡದೇ ಇರುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸುವಂಥ ಪ್ರಯತ್ನವನ್ನು ಮಾಡಿದರು. ನಿಜಕ್ಕೂ ಕೂಡ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಇಷ್ಟೇ, ರಾಜಕಾರಣಿಗಳು ಬಂದು ಮಾತಾಡಿ ಹೋಗ್ಬಿಡ್ತಾರೆ, ಆದರೆ ಜಗಳೂರಿನ ಶಾಸಕರು ಮಾತನಾಡಿ ಕೂತ್ಕೊಂಡಿದ್ದಾರೆ. ಅವರ ಸೌಜನ್ಯ, ಅವರ ವ್ಯಕ್ತಿತ್ವ ಎಲ್ಲ ರಾಜಕಾರಣಿಗಳು ಕಲಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ಇವತ್ತಾಲೆ ಮಳೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಕೃಷ್ಣ ಹುಟ್ಟಬೇಕಾದ್ರೂ ಕೂಡ ಮಳೆ ಬಂದಿದೆ. ಇವತ್ತು ಕೂಡ ಜಗಳೂರು ಆ ಭಾಗದಲ್ಲಿ ಮಳೆ ಆಗ್ತಾ ಇದೆ. ನಾನಾದರೂ ಕೂಡ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಜನಾಂಗದ ಮೀಸಲಾತಿ ವಿಚಾರವಾಗಿ ಎಲ್ಲರೂ ಕೂಡ ಏನಿಲ್ಲಿಯ ಭಾಗದ ಜನಾಂಗದ ಪ್ರತಿನಿಧಿಗಳು ಆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನಮ್ಮ ಸಮಾಜದ ಅಧ್ಯಕ್ಷ ಆಗಿರುವಂಥ ಕೃಷ್ಣಮೂರ್ತಿಯವರು ಒಂದು ಕಾಲು ಇಲ್ಲದೆ ಹೋಗಿರ್ಬೋದು, ಆದರೂ ಕೂಡ ಅದನ್ನು ಸಹಿಸ್ಕೊಂಡು ಸಮಾಜದ ಒಂದು ಜವಾಬ್ದಾರಿಯನ್ನು ಭಾರವನ್ನು ಹೊತ್ತಿದ್ದಾರೆ. ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ನಮ್ಮ ಶಾಸಕರಿಗೆ ಮುಂದಿನ ವರ್ಷ ಅವರೇ ಹೇಳಿದ್ದಾರೆ, ಮುಂದಿನ ವರ್ಷ ಹರ್ಷ ಆಗಲಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ. ಅವರ ಆರೈಕೆ ಯಾಕಪ್ಪ ಅಂತಂದರೆ, ದಾನ ಧರ್ಮ ಇದೆಯಲ್ಲ, ಅದು ಹೇಳದೆ ಮಾಡುವಂಥದ್ದು ಇದೆಯಲ್ಲ, ಅದು ನಿಜವಾದ ಧರ್ಮ. ಕರ್ಣ ಒಮ್ಮೆ ಆಸ್ಥಾನದಲ್ಲಿ ವ್ಯಕ್ತಪಡಿಸ್ತಾ, ಯಾಕಪ್ಪ ಅಂತಂದರೆ
ಪಾಳೆಗಾರರು ಅನೇಕ ಮಠಮಾನ್ಯಗಳನ್ನು ದೇವಸ್ಥಾನಗಳನ್ನು ಕಟ್ಟಿದಂಥ ವಂಶಸ್ಥರು. ಇವತ್ತು ಕೂಡ ನಾನು ಪಾಲಯ್ಯನವರಾಗಿರ್ಬೋದು, ರಾಜೇಶಣ್ಣರಾಗಿರ್ಬೋದು, ಎಲ್ಲರೂ ಕೂಡ ಏನೋ ಆ ಒಂದು ಸಂತತಿಯವರಾಗಿರೋದ್ರಿಂದ ಅದು 21ನೇ ಶತಮಾನದಲ್ಲಿ ಮುಂದುವರಿಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಏನು ವಿನಯ್ ಅವರು ಏನು ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ಏನು ಪ್ರಸಾದವನ್ನು ಮಾಡಿದ್ರೆ, ಪ್ರಸಾದ ಮಾಡದೇ ಇರುವಂಥವರು ಕೂಡ ಪ್ರಸಾದವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಇದುವರೆಗೆ